ಇವತ್ತಿನ ಹೊಸ ಟಾಪಿಕ್ ಏನ್ರಿ ಲ್ಯಾಟಿಸ್ ಎನರ್ಜಿ. ಲ್ಯಾಟಿಸ್ ಎನರ್ಜಿ ಅಂದ್ರೆ ಅದಕ್ಕೆ ಡೆಫಿನೇಷನ್ ನೋಡಿದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ when the cation and anion in their gaseous state are brought from infinity to respective site in crystal lattice structure is called as lattice energy. ಅದು ಎಕ್ಸಾಂಪಲ್ ಮುಖಾಂತರ ಈ ಡೆಫಿನೇಷನ್ ತಿಳ್ಕೊಳ್ತಾರೆ ನಮಗೆ. ಈಗ ಸೋಡಿಯಂ ಅಯಾನ್ಸ್ ಮತ್ತು ಕ್ಲೋರೈಡ್ ಅಯಾನು ಸೇರಿ ಸೋಡಿಯಂ ಕ್ಲೋರೈಡ್ ಸಾಲಿಡ್ ಫಾರ್ಮ್ ಮಾಡಿದ್ದಾರೆ. ಇದ್ರ ಡೆಫಿನೇಷನ್ ಏನು ಹೇಳ್ತಂದ್ರೆ ಈಗ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ ಅಂತೂ ಗ್ಯಾಸಸ್ ಸ್ಟೇಟ್ನಾಗ ಇರ್ತಾವ ಅಂತಿಪ್ಪ. ಗ್ಯಾಸಸ್ ಸ್ಟೇಟ್ನಾಗ ಅಥವಾ ಇನ್ಫೈನೈಟ್ ಪೊಸಿಷನ್, ಯಾಕಂದ್ರೆ ನೀವು ಗ್ಯಾಸಸ್ ಒಳಗೆ ಅದ್ರ ಪೊಸಿಷನ್ ನೀವು ಫೈಂಡ್ ಮಾಡಕ್ ಆಗೋದಿಲ್ಲ. ಈ ಸಾಲಿಡ್ ಒಳಗಂದ್ರೆ ಅದ್ರ ಪೊಸಿಷನ್ ನೀವು ಹೇಳ್ಬೋದು. ಈಗ ಕ್ರಿಸ್ಟಲ್ ಈಗ ಲೇಟೆಸ್ಟ್ ಸ್ಟ್ರಕ್ಚರ್ ಒಳಗೆ ಈ ಸೋಡಿಯಂ ಐಟಮ್ ಇಲ್ಲದಾವ ಅಂತ ಹೇಳ್ಬೋದು. ಆದ್ರೆ ಗ್ಯಾಸಸ್ ಪೊಸಿಷನ್ ಡಿಫೈನ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಗ್ಯಾಸಸ್ ಇನ್ಫೈನೈಟ್ ಪೊಸಿಷನ್ ಅಂತ ಹೇಳ್ಕೊಂಡಿವಿ. ಇನ್ಫೈನೈಟ್ ಗ್ಯಾಸಸ್ ಸ್ಟೇಟಿಂದ ಸಾಲಿಡ್ ಸ್ಟೇಟಿಗೆ ಒಂದು ಕನ್ವರ್ಟ್ ಆಗಕ್ಕೆ ಎಷ್ಟು ಎನರ್ಜಿ ರಿಲೀಸ್ ಆಗತ್ತೆ ನೋಡು. ಈ ರಿಯಾಕ್ಟ್ ಆಗಿ ಎರಡು ಅಯಾನ್ಸ್ ಅಂದ್ರೆ ಗ್ಯಾಸಸ್ ಸ್ಟೇಟಿಂದ ಸಾಲಿಡ್ ಸ್ಟೇಟ್ ಆಗಕ್ಕೆ ಎಷ್ಟು ಎನರ್ಜಿ ರಿಲೀಸ್ ಆಗತ್ತೆ ನೋಡ್ರಿ, ಅದಕ್ಕೆ ಏನಂತೀವಿ ಲ್ಯಾಟಿಸ್ ಎನರ್ಜಿ ಅಂತೀವಿ. ಇನ್ನು ಇದು ಅಥವಾ ಇದು ಇನ್ನೊಂದು ತರ ಹೇಳ್ಬೋದು, ಇನ್ಫೈನೈಟ್ ಪೊಸಿಷನ್ ಅಂದ್ರೆ ಗ್ಯಾಸಸ್ ಪೊಸಿಷನ್ ನಮ್ಗೆ ಗೊತ್ತಿಲ್ಲ ಅಂತ ಇನ್ಫೈನೈಟ್ ಪೊಸಿಷನ್ ಇಂದ ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮ್ ಅಂದ್ರೆ ಅದು ನಾ ಓದ್ ಲೆಕ್ಚರ್ ಒಳಗೆ ಹಿಂದಿನ ಲೆಕ್ಚರ್ ಒಳಗೆ ಒಂದು ಹೇಳಿದ್ರಿ, ಜನರಲ್ ಕ್ಯಾರೆಕ್ಟರ್ ಒಳಗೆ ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮ್ ಹೆಂಗಿರ್ತೈತಿ. ಈ ಇನ್ಫೈನೈಟ್ ಪೊಸಿಷನ್ ಇಂದ ಸಾಲಿಡ್ ಫಾರ್ಮ್ ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮ್ ಕನ್ವರ್ಟ್ ಆಗೋದ್ರಿಂದ ಎಷ್ಟು ಎನರ್ಜಿ ರಿಲೀಸ್ ಆಗೈತೆ ನೋಡ್ರಿ, ಅದಕ್ಕೆ ಲ್ಯಾಟಿಸ್ ಎನರ್ಜಿ ಅಂತೀವಿ. ಇದ್ರ ಡೆಫಿನೇಷನ್ ಉಲ್ಟಾನು ಇದನ್ನು ಹೇಳ್ಬೋದು. ಹೀಗೆ ಅಯೋನಿಕ್ ಸಾಲಿಡ್ ತಗೊಂಡು ಅಕಸ್ಮಾತ್ ನಿಮ್ದು ಕಾಮನ್ ಸಾಲ್ಟ್ ಸೋಡಿಯಂ ಎಲ್ಲಾರ ಮನೆಯಾಗ ಇರ್ತೈತಿ, ಆ ಸೋಡಿಯಂ ಸಾಲ್ಟ್ನ ನಾವು ಗ್ಯಾಸಸ್ ಆಗಿ ಕನ್ವರ್ಟ್ ಮಾಡಕ್ಕೆ, ಗ್ಯಾಸಸ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡಕ್ಕೆ ಎಷ್ಟು ಎನರ್ಜಿ ರಿಕ್ವೈರ್ಡ್ ಐತಿ. ಯಾಕಂದ್ರೆ ಸಾಲಿಡ್ ಇಂದ ಗ್ಯಾಸ್ ಮಾಡಕ್ಕೆ ನಿಮ್ಗೆ ಎನರ್ಜಿ ಕೊಡಬೇಕಾಗತ್ತೆ. ಆದ್ರೆ ಗ್ಯಾಸಸ್ ರಿಯಾಕ್ಟ್ ಆದಾಗ ಎನರ್ಜಿ ರಿಲೀಸ್ ಆಗತ್ತೆ. ಯಾವಾಗ ನೀವು ಸೋಡಿಯಂ ಗ್ಯಾಸಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಸೋಡಿಯಂ ಸಾಲಿಡ್ನ ಸೋಡಿಯಂ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡ್ತೀರಿ ಗ್ಯಾಸಸ್ ಅಯಾನ್ಸ್ ಆಗಿ, ಅವಾಗ ಎನರ್ಜಿ ನೀವು ಕೊಡಬೇಕಾಗತ್ತೆ. ಎಷ್ಟು ಎನರ್ಜಿ ಕೊಡಬೇಕಾಗತ್ತೆ ನೋಡ್ರಿ, ಅದಕ್ಕೆ ನಾವು ಲ್ಯಾಟಿಸ್ ಎನರ್ಜಿ ಅಂತೀವಿ. ಬಟ್ ಲ್ಯಾಟಿಸ್ ಎನರ್ಜಿ ಒಂದು ನೀವು ಬೇಸಿಕ್ ಏನು ನೀವು ಇದರಿಂದ ತಿಳ್ಕೊಬೇಕಂದ್ರೆ ಲ್ಯಾಟಿಸ್ ಎನರ್ಜಿ ಬಟ್ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗೋ ಮುಂದೆ ನಿಮ್ಗೆ ಅದು ಎನರ್ಜಿ ರಿಲೀಸ್ ಆಗಿರ್ಬೋದು ಅಥವಾ ಎನರ್ಜಿ ಎಷ್ಟು ತಗೊಂಡಿರ್ಬೋದು, ಎನರ್ಜಿ ಗೇನ್ ಆರ್ ಎನರ್ಜಿ ರಿಲೀಸ್ ಎಷ್ಟಾಗತ್ತೆ ನೋಡ್ರಿ, ಅದಕ್ಕೆ ಲ್ಯಾಟಿಸ್ ಎನರ್ಜಿ ನಾವು ಅಂತೀವಿ. ಇನ್ನು ಇದ್ರ ಫ್ಯಾಕ್ಟರ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಲ್ಯಾಟಿಸ್ ಎನರ್ಜಿನ ಎಫೆಕ್ಟ್ ಮಾಡ್ತಾವೆ ನೋಡೋಣ. ಒಂದೇದು ಸೈಜ್ ಆಫ್ ಅಯಾನ್ಸ್. ಈಗ ನೀವು ಅಯಾನ್ಸಸ್ ಹೆಂಗೆ ಈಗ ಹೆಂಗೆ ಸೈಜ್ ಅಯಾನ್ಸಿನ ಸೈಜ್ ಇನ್ಕ್ರೀಸ್ ಆಗತ್ತೆ ನೋಡ್ರಿ, ಹಂಗಂಗೆ ಲ್ಯಾಟಿಸ್ ಎನರ್ಜಿ ಕಮ್ಮಿ ಆಗತ್ತೆ. ಅದನ್ನ ಒಂದು ಎಕ್ಸಾಂಪಲ್ ಇಂದ ಹೆಂಗ್ ಆಗತ್ತೆ ಕಮ್ಮಿ ನೋಡೋಣ. ಎಕ್ಸಾಂಪಲ್ ತಗೊಂಡಿದ್ದು ನಾವು ಫಸ್ಟ್ ಎಕ್ಸಾಂಪಲ್ NaCl ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಬ್ರೋಮೈಡ್ NaCl NaBr. ಇದ್ರೊಳಗೆ ನಾ ಏನು ಚೇಂಜ್ ಮಾಡೀನಂದ್ರೆ ಆ್ಯನ್ ಸೈಜ್ ಚೇಂಜ್ ಮಾಡೀನಿ. ಕ್ಲೋರಿನ್ ಇಂದ Br ಕಂಪೇರ್ ಮಾಡಿದ್ರೆ Br ಸೈಜ್ ಏನೈತಿ ಅದು ಜಾಸ್ತಿ ಐತಿ ಕ್ಲೋರಿನ್ಗಿಂತ. ಅದನ್ನ ಬರ್ದೇನೆ ಸೈಜ್ Br ಕ್ಲೋರಿನ್ಗಿಂತ ಸೈಜ್ ಜಾಸ್ತಿ ಐತಿ. ಸೈಜ್ ಜಾಸ್ತಿ ಇರೋದ್ರಿಂದ ಲ್ಯಾಟಿಸ್ ಎನರ್ಜಿ ಸೋಡಿಯಂ ಬ್ರೋಮೈಡ್ ಕಮ್ಮಿ ಆಗೈತಿ, ಸೋಡಿಯಂ ಕ್ಲೋರೈಡ್ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಆಸ್ ಅ ಸೈಜ್ ಇನ್ಕ್ರೀಸ್ ಅಯಾನ್ಸ್ ಆಫ್ ಸೈಜ್ ಆಫ್ ಅಯಾನ್ಸ್ ಇನ್ಕ್ರೀಸಸ್ ಲ್ಯಾಟಿಸ್ ಎನರ್ಜಿ ಡಿಕ್ರೀಸಸ್. ಅದು ಯಾಕಾತು ಅನ್ನೋದು ನೋಡಿದ್ರಿ, ಇದು ನೋಡ್ಬೋದು. ಈ ಸ್ಟ್ರಕ್ಚರ್ ಡ್ರಾ ಮಾಡೀನಿ ಒಂದಿಟ್ಟು ಇದ್ರ ಕಡೆ ಲೆಕ್ಚರ್ಲಿ. ಸ್ಟ್ರಕ್ಚರ್ನಾಗ ಇಲ್ಲಿ ಕ್ಲೋರೈಡ್ ಬ್ರೋಮೈಡ್ ಬಾಂಡಿಂಗ್ ನೋಡ್ಬೋದ್ರಿ. ಇಲ್ಲಿ ಬ್ರೋಮೈಡ್ ನ್ಯೂಕ್ಲಿಯಸ್ ಇಂತ ಎಲೆಕ್ಟ್ರಾನ್ ದೂರ ಅದಾವ್ರಿ, ನೀವು ಒಂದು ಇದು ನೋಡ್ಬೋದ್ರಿ. ಆಮೇಲೆ ಈಗ ಇದ್ರಾಗ ನಾನು ಓದ್ ಲೆಕ್ಚರ್ ಒಂದು ಹೇಳಿದ್ರಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಅಯಾನಿಕ್ ಕಂಪೌಂಡ್ ಒಳಗ. ಇಲ್ಲಿ ಏನು ಸೋಡಿಯಂ ಅಯಾನಿಕ್ ಕಂಪೌಂಡ್ ಒಳಗ 2 ಟೈಪ್ಸ್ ಆಫ್ ಅಯಾನ್ಸ್ ಇರ್ತಾವ್ರಿ, ಕ್ಯಾಟಯಾನ್ ಆ್ಯನ್. ಕ್ಯಾಟಯಾನ್ ಆ್ಯನ್ ನಡ್ಬರ್ಕ ಒಂದು ಫೋರ್ಸ್ ಆಕ್ಟ್ ಆಗಿರ್ತೈತಿ, ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತೀವಿ. ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಫಾರ್ಮುಲಾ KQ1Q2/R² ಅಂತೀವಿ. ಇಲ್ಲಿ ಫೋರ್ಸು ಡಿಸ್ಟೆನ್ಸ್ ಬಿಟ್ವೀನ್ ದ ಅಯಾನ್ಸ್ ಡಿಪೆಂಡ್ ಆಗಿರ್ತೈತಿ. ಕ್ಯಾಟಯಾನ್ ಆ್ಯನ್ ಅಯಾನು ಡಿಸ್ಟೆನ್ಸ್ ಮ್ಯಾಗ ಡಿಪೆಂಡ್ ಇರ್ತೈತಿ ಫೋರ್ಸ್. ಈಗ ಹೆಂಗೆ ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಹೆಚ್ಚಿಗೆ ಆಗತ್ತೆ, ಸೋಡಿಯಂದ ಮತ್ತು ಬ್ರೋಮೈಡ್ದ ಡಿಸ್ಟೆನ್ಸ್ ಹೆಚ್ಚಿಗೆ ಆಗತ್ತೆ. ಹೆಂಗೆ ಸೈಜ್ ಇನ್ಕ್ರೀಸ್ ಆಗತ್ತೆ, ಇದು ಆರ್ ಏನಾಗತೈತಿ ಇನ್ಕ್ರೀಸ್ ಆಗತೈತಿ. ಇಲ್ಲೇ ಆರ್ ಸ್ವಲ್ಪ ಕಮ್ಮಿ ಐತಿ ಎಲ್ಲಿ ಸೋಡಿಯಂ ಕ್ಲೋರೈಡ್. ಅದಕ್ಕೆ
ಹೆಂಗೆ ಆರ್ ಇನ್ಕ್ರೀಸ್ ಆಗ್ತೈತಿ ಫೋರ್ಸ್ ಕಮ್ಮಿ ಆಗ್ತೈತಿ. ಹೆಂಗೆ ಫೋರ್ಸ್ ಕಮ್ಮಿ ಆಗ್ತೈತಿ ನಾವು ಅದಕ್ಕೆ ಎನರ್ಜಿ ಕಮ್ಮಿ ಕೊಟ್ಟು ಮುರಿಬಹುದು. ಅಂದ್ರೆ ಲ್ಯಾಟಿಸ್ ಎನರ್ಜಿ ಅಂದ್ರೆ ಬಾಂಡ್ ಬ್ರೇಕ್ ಆಗಕ್ಕೆ ಎಷ್ಟು ಎನರ್ಜಿ ಬೇಕು ನೋಡು, ಅದಕ್ಕೆ ನಾವು ಲ್ಯಾಟಿಸ್ ಎನರ್ಜಿ ಅಂತೀವ್ರಿ. ಅದ ನಾವು ಈಗ ಈಸಿಲಿ ಮುರಿಬಹುದು ಅಂದ್ರೆ ಕಡಿಮೆ ಎನರ್ಜಿಯಿಂದ ಮುರಿಬಹುದು ಇದು ಸೋಡಿಯಂ ಬ್ರೋಮೈಡ್. ಆದ್ರೆ ಸೋಡಿಯಂ ಕ್ಲೋರೈಡ್ನ ಅಷ್ಟು ಜಲ್ದಿ ಮುರಿಯಕ್ಕೆ ಆಗೋದ್ರಿ, ಎನರ್ಜಿ ಜಾಸ್ತಿ ಬೇಕಾಗತ್ತೆ ಇದು. ಯಾಕಂದ್ರೆ ಇಲ್ಲಿ ರೇಡಿಯಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಆನಯಾನ್ ಅಂಡ್ ಕ್ಯಾಟಯಾನ್ ಏನೈತಿ ಕಮ್ಮಿ ಐತಿ. ಅದರಿಂದ ನಮಗೆ ಫೋರ್ಸ್ ಏನೈತಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಜಾಸ್ತಿ ಐತಿ. ನಾನು ಸ್ಟ್ರಾಂಗ್ಲಿ ಹೆಲ್ಡ್ ಮಾಡಿರ್ತೀವಿ, ಅದನ್ನ ಮುರಿಯಕ್ಕೆ ಜಾಸ್ತಿ ಎನರ್ಜಿ ಬೇಕಾಗಿರ್ತೈತಿ. ನಿಮ್ಗೆ ಕ್ಲಿಯರ್ ಆಗಿರ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ, NaCl ಮತ್ತು KCl. ಈ ಎಕ್ಸಾಂಪಲ್ ನಾನು ಏನು ಮಾಡಿದ್ದೆ ಅಂದ್ರೆ ಆನಯಾನ್ ಸೈಜ್ ವೇರಿ ಮಾಡಿ ನೋಡಿದ್ರಿ, ಈಗ ಕ್ಯಾಟಯಾನ್ ಸೈಜ್ ವೇರಿ ಮಾಡಿ ನೋಡೋಣ. ಈ NaCl KCl ಒಳಗೆ ಪೊಟ್ಯಾಸಿಯಮಿಂದ ಸೈಜ್ ಏನೈತಿ ಸೋಡಿಯಂಗಿಂತ ಹೆಚ್ಚಿಗೆ ಐತಿ. ಅದಕ್ಕೆ ಲ್ಯಾಟಿಸ್ ಎನರ್ಜಿ ಒಳಗೆ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಇರ್ತೈತಿ, ಪೊಟ್ಯಾಸಿಯಂ ಕ್ಲೋರೈಡ್ ಕಂಪೇರ್ ಮಾಡಿದ್ರೆ ಸೋಡಿಯಂ ಕ್ಲೋರೈಡ್ ಏನೈತಿ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಐತಿ. ಅದು ಹೆಂಗೆ ನೋಡೋಣ. ಈ ಸೋಡಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಸಿಯಂ ಕ್ಲೋರೈಡ್ ಒಂದು ರಫ್ ಡಯಾಗ್ರಾಮ್ ಹಾಕಿದೆ. ಅಂದ್ರೆ ಇಲ್ಲಿ ನೋಡ್ಬೋದು ಸೋಡಿಯಂದ ಸೈಜ್ ಏನೈತಿ ದೊಡ್ಡದೈತಿ, ಸಾರಿ ಪೊಟ್ಯಾಸಿಯಂ ಸೈಜ್ ಏನೈತಿ ಹೆಚ್ಚೈತಿ ಸೋಡಿಯಂ ಕಂಪೇರ್ ಮಾಡಿ. ಇಲ್ಲಿ ಕ್ಯಾಟಯಾನ್ಸ್ ಒಳಗೆ ನಮ್ಮೊಂದು ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ಸ್ ಇರ್ತವೆ. ಎಷ್ಟು ಪ್ರೋಟಾನ್ಸ್ ಇರ್ತವೆ ನೋಡ್ರಿ, ಪ್ರೋಟಾನ್ ಡೆನ್ಸಿಟಿ ಎಷ್ಟು ಹೈ ಇರ್ತೈತಿ ನೋಡ್ರಿ, ಅಷ್ಟು ಏನಿರ್ತೈತಿ ಅದರ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಅದರ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಏನಿರ್ತೈತಿ ಜಾಸ್ತಿ ಆಗತ್ತೆ. ಅದಕ್ಕೆ ಪ್ರೋಟಾನ್ ಡೆನ್ಸಿಟಿ ಫಾರ್ಮುಲಾ ಜನರಲಿ ಏನಂತೀವಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್ ಐತಿ. ಇಲ್ಲಿ ನೋಡ್ಬೋದು ಪೊಟ್ಯಾಸಿಯಂ ವಾಲ್ಯೂಮ್ ಏನೈತಿ ನೋಡ್ರಿ, ಪೊಟ್ಯಾಸಿಯಂ ವಾಲ್ಯೂಮ್ ಜಾಸ್ತಿ ಐತಿ ಕಂಪೇರ್ ಮಾಡಿದ್ರೆ ಸೋಡಿಯಂ ಕಂಪೇರ್ ಮಾಡಿದ್ರೆ ಪೊಟ್ಯಾಸಿಯಂ ವಾಲ್ಯೂಮ್ ಏನೈತಿ ಜಾಸ್ತಿ ಐತಿ. ಪೊಟ್ಯಾಸಿಯಂ ವಾಲ್ಯೂಮ್ ಜಾಸ್ತಿ ಇದ್ದಂಗೆ ಅದರ ಪ್ರೋಟಾನ್ ಡೆನ್ಸಿಟಿ ಏನೈತಿ ಕಮ್ಮಿ ಆಗೈತಿ. ಯಾಕಂದ್ರೆ ಯೂನಿವರ್ಸಲಿ ಪ್ರೊಪೋರ್ಷನಲ್ ಐತಿ ಡೆನ್ಸಿಟಿ ವಾಲ್ಯೂಮ್ ಕಮ್ಮಿ ಇದ್ದಾಗ ಅದರ ಚಾರ್ಜ್ ಡೆನ್ಸಿಟಿ ಅಥವಾ ಪ್ರೋಟಾನ್ ಡೆನ್ಸಿಟಿ ಕಮ್ಮಿ ಇದ್ದಾಗ ಅದ್ರದ್ದು ಅಟ್ರಾಕ್ಷನ್ ಕೆಪಾಸಿಟಿ ಕಮ್ಮಿ ಆಗೈತಿ. ವೀಕ್ ಬಾಂಡ್ ಲೀಡ್ಸ್ ಟು ಟೇಕ್ ಫಾರ್ಮೇಷನ್ ಆಫ್ ವೀಕ್ ಬಾಂಡ್ ಫಾರ್ಮ್ ಆಗೋದು. ವೀಕ್ ಬಾಂಡ್ ಫಾರ್ಮ್ ಆಗಿದೆ ಅಂತ ನಾವು ಸ್ವಲ್ಪ ಎನರ್ಜಿ ಕೊಟ್ಟರು ಈ ಬಾಂಡ್ಸ್ KCl ಬಾಂಡ್ನ ಆರಾಮಾಗಿ ಮುರಿಬೋದು. ಅದಕ್ಕೆ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಬ್ಯಾಡ್ರಿ ಇದೆ. ಅದಕ್ಕೆ ಪೊಟ್ಯಾಸಿಯಂ ಕ್ಲೋರೈಡ್. ಆದ್ರೆ ಸೋಡಿಯಂ ಕ್ಲೋರೈಡ್ನ ಕೇಸ್ನಾಗ ಹಂಗಿಲ್ಲ, ಸೋಡಿಯಂ ಸೈಜ್ ಕಮ್ಮಿ ಇದೆ. ಸೈಜ್ ಅಂದ್ರೆ ವಾಲ್ಯೂಮ್ ಕಮ್ಮಿ, ಸೋಡಿಯಂದು ವಾಲ್ಯೂಮ್ ಕಮ್ಮಿ ಐತಿ. ವಾಲ್ಯೂಮ್ ಕಮ್ಮಿ ಇದ್ದಂಗೆ ಪ್ರೋಟಾನ್ ಡೆನ್ಸಿಟಿ ಏನೈತ್ರಿ ಹೈ ಐತಿ. ಪ್ರೋಟಾನ್ ಡೆನ್ಸಿಟಿ ಹೈ ಐತಂದ್ರೆ ಅದ್ರದ್ದು ಅಟ್ರಾಕ್ಟ್ ಕೆಪಾಸಿಟಿ ಏನೈತಿ ಜಾಸ್ತಿ ಐತಿ. ಯಾವಾಗ ಅಟ್ರಾಕ್ಷನ್ ಜಾಸ್ತಿ ಆಗೈತಿ, ಫೋರ್ಸ್ ಅಟ್ರಾಕ್ಷನ್ ಜಾಸ್ತಿ ಆಗೈತಿ, ಅವಾಗ ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಆಗೈತಿ. ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಆದಾಗ ಅದನ್ನ ಬ್ರೇಕ್ ಮಾಡಕ್ಕೆ ಜಾಸ್ತಿ ಎನರ್ಜಿ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಬೇಕಾಗೈತಿ. ಅದಕ್ಕೆ ನಾವು NaClನಾಗ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಐತಿ ಕಂಪೇರ್ ಮಾಡಿದ್ರೆ ಪೊಟ್ಯಾಸಿಯಂ ಕ್ಲೋರೈಡ್ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಸೋಡಿಯಂ ಕ್ಲೋರೈಡ್ ಲ್ಯಾಟಿಸ್ ಎನರ್ಜಿ ಬ್ರೇಕ್ ಮಾಡಿ. ಮತ್ತೊಂದು ಫ್ಯಾಕ್ಟರ್ ಏನು ಎಫೆಕ್ಟ್ ಮಾಡೋದು ಅಂದ್ರೆ ಲ್ಯಾಟಿಸ್ ಎನರ್ಜಿನ ಚಾರ್ಜ್ ಆನ್ ಅಯಾನ್ಸ್. ಹಂಗೆ ಚಾರ್ಜ್ ಅಯಾನ್ಸ್ನ ಮ್ಯಾಗ ಚಾರ್ಜ್ ಇನ್ಕ್ರೀಸ್ ಆಗುತ್ತೋ ಹಂಗೆ ಲ್ಯಾಟಿಸ್ ಎನರ್ಜಿ ಇನ್ಕ್ರೀಸ್ ಆಗೈತಿ. ಅದು ಹೆಂಗಾಗತ್ತೆ ಅಂತ ಒಂದು ಎಕ್ಸಾಂಪಲ್ ಇಂದ ತಿಳ್ಕೊಂಬಂದ್ರಿ. NaCl ಮತ್ತು MgO ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡ್ ಎಕ್ಸಾಂಪಲ್ ತೊಗೊಂಡ್ರಿ. ಇಲ್ಲಿ ನೋಡ್ಬೋದು ಸೋಡಿಯಂ ಕ್ಲೋರೈಡ್ನಾಗ +1 -1 ಚಾರ್ಜ್ ಐತಿ, ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡ್ ಒಳಗೆ +2 -2 ಚಾರ್ಜ್ ಐತಿ. ಈಗ ನಾವೇನಂತೀವಿ ಅಯಾನಿಕ್ ಕಾಂಪೌಂಡ್ ಒಳಗೆ ಕ್ಯಾಟಯಾನ್ ಮತ್ತು ಆನಯಾನ್ ಬಿಟ್ವೀನ್ ಒಂದು ಫೋರ್ಸ್ ಆಕ್ಟ್ ಮಾಡ್ತೈತಿ, ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತೀವಿ. ಅದ್ರ ಫಾರ್ಮುಲಾ ಇದಿರ್ತೈತಿ. ಈ ಫಾರ್ಮುಲಾ ಒಳಗಿಂದ ನಾವು ಏನು ತಗೋಬೋದಂದ್ರೆ ಫೋರ್ಸು ಚಾರ್ಜಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ. ಹೆಂಗೆ ಚಾರ್ಜ್ ಇನ್ಕ್ರೀಸ್ ಆಗುತ್ತೋ ಹಂಗಂಗೆ ಫೋರ್ಸ್ ಇನ್ಕ್ರೀಸ್ ಆಗೈತಿ. ಹೆಂಗೆ ಫೋರ್ಸ್ ಇನ್ಕ್ರೀಸ್ ಆಗುತ್ತೋ ಹಂಗಂಗೆ ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಹಾಕಿರ್ತೇವೆ. ಹೆಂಗೆ ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಸ್ಟ್ರಾಂಗ್ ಬಾಂಡ್ನ ಮುರಿಯೋಕೆ ಜಾಸ್ತಿ ಎನರ್ಜಿ ಬೇಕಾಗಿರ್ತೈತಿ, ಲ್ಯಾಟಿಸ್ ಎನರ್ಜಿ. ಅದಕ್ಕೆ MgO ಏನೈತಿ ನೋಡ್ರಿ, ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರ್ತೈತಿ ಸೋಡಿಯಂ ಕ್ಲೋರೈಡ್ ಅಂತ. ಹೆಂಗೆ ಇದೇ ಎಕ್ಸಾಂಪಲ್ ಇಂದ ನಾವು ಹೇಳ್ಬೋದು ಚಾರ್ಜ್ ಹೆಂಗೆ ಇನ್ಕ್ರೀಸ್ ಮಾಡೋದ ಹಂಗೆ ಲ್ಯಾಟಿಸ್ ಎನರ್ಜಿ ಏನೈತಿ ಇನ್ಕ್ರೀಸ್ ಆಗೈತಿ. ಇನ್ನು ಪ್ಯಾಕಿಂಗ್ ಆಫ್ ಅಯಾನ್ಸ್, ನಾನು ಫಸ್ಟ್ ಲೆಕ್ಚರ್ ಒಳಗೆ ಏನು ಹೇಳಿದ್ದೆ, ನಾನು ಜನರಲ್ ಕ್ಯಾರೆಕ್ಟರ್ಸ್ ಒಳಗೆ
ಅಯಾನಿಕ್ ಏನೈತಿ ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮ್ ಮಾಡ್ತೈತಿ, ಸಾಲಿಡ್ ಒಳಗಿದ್ದ ಕ್ರಿಸ್ಟಲ್ ಲ್ಯಾಟಿಸ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತೈತಿ. ಅದನ್ನ ಆ ಪ್ರೆಸೆಂಟ್ ಆ ಫಾರ್ಮ್ನಾಗ ಏನೈತಿ ಅವು ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿರ್ತಾವೆ. ಸೋಡಿಯಂ ಮತ್ತು ಕ್ಲೋರಿನ್ ಆಟಮ್ಸ್ ಏನಂತೆ ಭಾಳ ಕ್ಲೋಸ್ಲಿ ಏನಂತೆ ಬಾಂಡೆಡ್ ಆಗಿರ್ತಾವ್ರಿ. ಅದರ ಸಂಬಂಧ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಸಂಬಂಧ ಅವು ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತೈತಿ, ಕ್ರಿಸ್ಟಲ್ ಲ್ಯಾಟಿಸ್ ಇರ್ತದೆ. ಅದಕ್ಕೆ ಅದನ್ನ ಬ್ರೇಕ್ ಮಾಡಾಕ ಅದು ಈಸಿಲಿ ಬ್ರೇಕ್ ಆಗೋದಿಲ್ಲ ಈ ಫಾರ್ಮ್. ಅಯಾನಿಕ್ ಸಾಲಿಡ್ ಫಾರ್ಮ್ ಈಸಿಲಿ ಬ್ರೇಕ್ ಆಗೋದಿಲ್ಲ, ಅದಕ್ಕೆ ಜಾಸ್ತಿ ಎನರ್ಜಿ ಬೇಕ್ರಿ. ಏನು ಬ್ರೇಕ್ ಮಾಡಾಕ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಬೇಕ್ರಿ. ಅದಕ್ಕೆ ಯಾವಾಗ ನೀವು ಅಯಾನಿಕ್ ಕಾಂಪೌಂಡ್ಸ್ ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮ್ ನಾಗಿರ್ತಾವ ನೋಡ, ಅವಾಗ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರ್ತೈತಿ, ಅದಕ್ಕೆ ಜಾಸ್ತಿ ಬೇಕಾಗೈತಿ ಅದನ್ನ ಬ್ರೇಕ್ ಮಾಡಕ್ಕೆ. ಇನ್ನು ಲ್ಯಾಟಿಸ್ ಎನರ್ಜಿ ಅಂದ್ರೆ ಅದ್ರ ಕ್ಯಾಲ್ಕುಲೇಷನ್ ಮಾಡ್ಬೋದು. ಒಂದು ಥೆರಟಿಕಲ್ ಮೆಥಡ್ ಐತ್ರಿ, ಇನ್ನೊಂದು ಪ್ರಾಕ್ಟಿಕಲ್ ಮೆಥಡ್ ಐತಿ. ಥೆರಟಿಕಲ್ ಮೆಥಡ್ ಬಾರ್ನ್ ಲ್ಯಾಂಡೆ ಈಕ್ವೇಷನ್ ಇಂದ ನಾವು ಥೆರಟಿಕಲ್ ಮೆಥಡ್ ಕಂಡುಹಿಡಿಬೋದು. ಆದ್ರೆ ಪ್ರಾಕ್ಟಿಕಲ್ ಮೆಥಡ್ ಬಾರ್ನ್ ಹ್ಯಾಮರ್ ಸೈಕಲ್ ಆಗ್ಬೋದು. ಅದು ಸಣ್ಣ ಕಾನ್ಸೆಪ್ಟ್ ಇಲ್ರಿ, ದೊಡ್ಡದೈತಿ. ಅದರ ಸಂಬಂಧ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೇನೆ ರೀ. ಆದ್ರೆ ಬಾರ್ನ್ ಲ್ಯಾಂಡೆ ಈಕ್ವೇಷನ್ ಕಡಿಮೆ ಐತಿ, ಅದನ್ನ ಇಲ್ಲೇ ನೋಡೋಣ. ಥೆರಟಿಕಲ್ ಮೆಥಡ್ ಇದರ ಫಾರ್ಮುಲಾ ಈಕ್ವೇಷನ್ ಏನೈತಿ ನೋಡ್ರಿ. U is equal to n naught a z plus z minus e square divided by r naught bracket na 1 minus 1 by n. ಈಗ ಒಂದೊಂದು ಏನೇನಂತ ತಿಳ್ಕೊಂಡು ಹೋಗೋಣ್ರಿ. ಒಂದೊಂದು ಅವು ಆಲ್ಫಾಬೆಟ್ಸ್ ಏನೇನು ಏನೇನು ರೆಫರ್ ಮಾಡ್ತಾವೆ, ಒಂದೊಂದು ಆಲ್ಫಾಬೆಟ್ಸ್ ಅನ್ನು ತಿಳ್ಕೊಂಡು ಹೋಗು. ಇವು ಲ್ಯಾಟಿಸ್ ಎನರ್ಜಿನ ಇಂಡಿಕೇಟ್ ಮಾಡ್ತೈತ್ರಿ. ಇಲ್ಲಿ n naught ಅವಾಗಾಡ್ರೋ ನಂಬರ್ ನ ಇದನ್ನ ಮಾಡ್ತೈತ್ರಿ. ಇನ್ನೊಂದು ನೋಡೋಣ, ಕ್ಯಾಲ್ಕುಲೇಷನ್ ಆಫ್ ಲ್ಯಾಟಿಸ್ ಎನರ್ಜಿ ಬಗ್ಗೆ ನೋಡೋಣ್ರಿ. ಇದು ಕ್ಯಾಲ್ಕುಲೇಟ್ ಥೆರಾಟಿಕಲಿ ಮಾಡ್ಬೋದು, ಪ್ರಾಕ್ಟಿಕಲಿನೂ ಮಾಡ್ಬೋದು ರೀ. ಪ್ರಾಕ್ಟಿಕಲಿ ಹೆಂಗ್ ಮಾಡ್ಬೋದು ಅಂದ್ರೆ ಬಾರ್ನ್ ಹ್ಯಾಮರ್ ಸೈಕಲ್ ಅಂತ ಐತ್ರಿ. ಅದನ್ನ ಸಣ್ಣ ಕಾನ್ಸೆಪ್ಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಇನ್ನೊಂದು ವಿಡಿಯೋದಾಗ ತರ್ತೇನೆ ರೀ ಅದನ್ನ. ಆದ್ರೆ ಬಾರ್ನ್ ಲ್ಯಾಂಡೆ ಈಕ್ವೇಷನ್ ಕಡಿಮೆ ಐತ್ರಿ, ಸಿಂಪಲ್ ಐತಿ, ಅದನ್ನ ಇಲ್ಲೇ ತಿಳ್ಸಕ್ ಟ್ರೈ ಮಾಡ್ತೀನಿ. ಥೆರಾಟಿಕಲ್ ಮೆಥಡ್ ರೀ ಬಾರ್ನ್ ಲ್ಯಾಂಡೆ ಈಕ್ವೇಷನ್. ಈ ಈಕ್ವೇಷನ್ ಏನೇನೈತಿ ನೋಡ್ರಿ. U is equal to n naught a z plus z minus e square by r naught divided by r naught bracket na 1 minus 1 by n. ಒಂದೊಂದು ಆಲ್ಫಾಬೆಟ್ ಒಂದು ಏನೇನು ರೆಫರ್ ಮಾಡ್ತಾವೆ ನೋಡ್ಕೊತ ಹೋಗೋಣ್ರಿ. ಇವು ನಿಮ್ಗೆ ಏನು ರೆಫರ್ ಮಾಡ್ತೈತೆ ಅಂದ್ರೆ ಲ್ಯಾಟಿಸ್ ಎನರ್ಜಿ ರೆಫರ್ ಮಾಡ್ತೈತಿ, refers to lattice energy. n naught refers to the Avogadro number. A refers to the Manning constant. Z plus and Z minus refers to the charges of cation and anion. ಮತ್ತೆ ನಿಮಗೆ ಈ ಸ್ಕ್ವೇರ್ ಎಲೆಕ್ಟ್ರಾನ್ ಇದನ್ನು ಮಾಡಿದ್ರೆ ಚಾರ್ಜ್ ಎಲೆಕ್ಟ್ರಾನ್ 1.6 into 10⁻⁻19 ಸ್ಕ್ವೇರ್ ಇದನ್ನು ಹಾಕ್ಬೋದು. ಮತ್ತು ಆರ್ ನಾಟ್ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂದ್ರೆ ಏನ್ರಿ, ಈಗ ಕ್ಯಾಟಯಾನು ಆನಯಾನ್ ಬಾಂಡ್ ಫಾರ್ಮ್ ಆದಾಗ ಅಲ್ಲಿ ಅದರ ಬಿಟ್ವೀನ್ ಒಂದು ಡಿಸ್ಟೆನ್ಸ್ ಏನು ಫಾರ್ಮ್ ಇರ್ತದೆ ನೋಡ್ರಿ, ಅದು ಎರಡು ನ್ಯೂಕ್ಲಿಯಸ್ ಬಿಟ್ವೀನ್ ಆನಯಾನ್ ನ್ಯೂಕ್ಲಿಯಸ್ ಮತ್ತು ಕ್ಯಾಟಯಾನ್ ನ್ಯೂಕ್ಲಿಯಸ್ ಬಿಟ್ವೀನ್ ಏನು ಡಿಸ್ಟೆನ್ಸ್ ಇರ್ತದೆ ನೋಡು, ಅದಕ್ಕೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತೀವಿ. ಅದನ್ನ ಆರ್ ನಾಟ್ ಇಂದ ಇಲ್ಲೇ ಈ ಈಕ್ವೇಷನ್ನಾಗ ಯೂಸ್ ಮಾಡ್ಯಾರ. ಆರ್ ನಾಟ್ ಸಿಂಬಲ್ ಇದು ಬಾರ್ನ್ ಇದು. ಆಮೇಲೆ ಎನ್ ಅಂದ್ರೆ ಬಾರ್ನ್ ಕಾನ್ಸ್ಟೆಂಟ್. ಈ ಎನ್ ಏನೈತಿ ಸೈಂಟಿಸ್ಟ್ ಹೆಸರು ಇಲ್ಲಿ ಈ ಸೈಂಟಿಸ್ಟ್ ಕಂಡು ಹಿಡಿದ್ರಿಂದ ಈ ಈಕ್ವೇಷನ್ ಇದನ್ನ ರೆಫರ್ ಮಾಡ್ಯಾರ ಬಾರ್ನ್ ಕಾನ್ಸ್ಟೆಂಟ್ ಅಂತದ. ಈ ಕಾನ್ಸ್ಟೆಂಟ್ ಏನೈತಿ ನೋಡ್ರಿ, ಲ್ಯಾಟಿಸ್ ಎನರ್ಜಿ ಹಂಗೆ ಚೇಂಜ್ ಆಗತ್ತೆ ನೋಡ್ರಿ. ಅದು ಈ ನಂಬರ್ ಹೆಂಗೆ ಚೇಂಜ್ ಆಗತ್ತೆ, ಲ್ಯಾಟಿಸ್ ಎನರ್ಜಿನೂ ಚೇಂಜ್ ಆಗತ್ತೆ ರೀ. ಲ್ಯಾಟಿಸ್ ಎನರ್ಜಿ ಹೆಂಗೆ ಚೇಂಜ್ ಆಗತ್ತೆ, ಈ ಎನ್ ನಾಟ್ ವ್ಯಾಲ್ಯೂನು ಚೇಂಜ್ ಆಗತ್ತೆ. ಅಂದ್ರೆ ಎನ್ ಡಿಪೆಂಡ್ ಐತಿ ಲ್ಯಾಟಿಸ್ ಎನರ್ಜಿದ, ಎನ್ ವೇರಿ ಆಗತ್ತೆ ರೀ. ಲ್ಯಾಟಿಸ್ ಎನರ್ಜಿ ಹೆಂಗೆ ವೇರಿ ಆಗತ್ತೆ ನೋಡು, ಹಂಗೆ ಎನ್ ವ್ಯಾಲ್ಯೂನು ಬಾರ್ನ್ ಕಾನ್ಸ್ಟೆಂಟ್ ವ್ಯಾಲ್ಯೂನು ವೇರಿ ಆಗತ್ತೆ. ಇದಿಷ್ಟು ಲ್ಯಾಟಿಸ್ ಎನರ್ಜಿ ಬಗ್ಗೆ ನಾನು ಕಾನ್ಸೆಪ್ಟ್ ಆದ್ರೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದು ಬಾರ್ನ್ ಹ್ಯಾಮರ್ ಸೈಕಲ್ ಹೆಂಗೆ ಪ್ರಾಕ್ಟಿಕಲ್ ಮೆಥಡ್ ಒಳಗೆ ನಾವು ಕಂಡುಹಿಡ್ಬೋದು ಲ್ಯಾಟಿಸ್ ಎನರ್ಜಿನ ಅನ್ನೋದು ನೋಡೋಣ್ರಿ. ಥ್ಯಾಂಕ್ ಯು.